ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ವಕ್ತಾರ ಎಲೆಕ್ಟ್ರಲ್ ಬಾಂಡ್ ವಿಷಯ ಎತ್ತಿದ್ರು, ಡೆಫಿನೆಟ್ಲಿ ಆ ವಿಷಯನ ನಾವು ಚರ್ಚೆ ಮಾಡ್ತೀವಿ. ಕರ್ನಾಟಕದ ವಿಷಯದಲ್ಲಿ CNN ನ್ಯೂಸ್ 18 ಸರ್ವೆ ಏನು ಹೇಳ್ತಾ ಇದೆ? ಆರಂಭದಲ್ಲೇ ಶಂಕರ್ ಶೆಟ್ಟರ್ ಹೇಳಿದ್ರು ಇದು ನಿಜ ಆಗೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಕಳೆದ ಸಲ ಬಿಜೆಪಿ ಏಕಾಂಗಿಯಾಗಿ 25, JDS 1, ಕಾಂಗ್ರೆಸ್ 1, ಪಕ್ಷೇತರ 1. ಕಳೆದ ಸಲ ಚುನಾವಣೆಯಾದಾಗ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇತ್ತು. ಈ ಸಲ ಕಾಂಗ್ರೆಸ್ ಸ್ಪಷ್ಟ ಬಹುಮತದ ಆಡಳಿತದಲ್ಲಿದೆ. ಈ ಸರ್ವೆ ಹೇಳ್ತಾ ಇದೆ ಈ ಸಲ ಬಿಜೆಪಿ JDS ಸೇರಿಸಿ 25 ಗೆಲ್ತಾರೆ, ಕಾಂಗ್ರೆಸ್ ಏಕಾಂಗಿಯಾಗಿ 3 ಸ್ಥಾನಗಳನ್ನು ಗೆಲ್ಲುತ್ತೆ. ಸಂಖ್ಯೆಗಳನ್ನು ನೋಡ್ತಾ ಇದೆ. ಬಿಜೆಪಿ JDS ಸೇರಿಸಿ ಬಿಜೆಪಿ ಪ್ಲಸ್ 25 ಗೆಲ್ತಾರೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ 1 ಕಡಿಮೆ. ಬಿಜೆಪಿ 25, JDS 1 ಇತ್ತು, 26 ಇತ್ತು ಟೋಟಲ್. ಈ ಸಲ 25, 1 ಕಡಿಮೆ ಆಗುತ್ತೆ. ಕಾಂಗ್ರೆಸ್ 1 ಸ್ಥಾನದಲ್ಲಿತ್ತು, ಈ ಸಲ 3 ಗೆಲ್ತಾರೆ, ಇತರೆ 0 ಇರುತ್ತೆ. ಇತರೆ ಸುಮಲತಾ ಅವರಿದ್ರು ಕಳೆದ ಸಲ, ಪಕ್ಷೇತರರಾಗಿ ಗೆದ್ದಿದ್ರು. ಈ ಸಲ ಆ ಕ್ಷೇತ್ರ JDSಗೆ ಹೋಗಿರುವ ಸ್ಪಷ್ಟತೆ ಸಿಗ್ತಾ ಇದೆ. ರಾಜ್ಯವಾರು ವೋಟ್ ಶೇರ್ಗಳನ್ನು ಕೊಟ್ಟಿದ್ದಾರೆ. ವೋಟ್ ಶೇರ್ ಇದೆ ರಾಜ್ಯವಾರು. 58% ವೋಟ್ ಶೇರ್ ಬಿಜೆಪಿ ಪ್ಲಸ್ JDS ಕೊಡ್ತಾ ಇದ್ದಾರೆ. ಕಳೆದ ಸಲಕ್ಕೆ ಹೋಲಿಸಿದರೆ 3.5% ಕಡಿಮೆ. ಇಲ್ಲ, ಇದು ಎಲ್ಲವೂ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ವೋಟ್ ಶೇರ್ ಒಬ್ಬರಿಗೆ ನೆಗೆಟಿವ್ ಆಗಿದೆ ಅಂದರೆ ಇನ್ನೊಬ್ಬರಿಗೆ ಪಾಸಿಟಿವ್ ಆಗಿರಲೇಬೇಕು. ಕಾಂಗ್ರೆಸ್ 35% ವೋಟ್ ಶೇರು. ಹಾಂ, ದಟ್ ಈಸ್ 51 ಪ್ಲಸ್ 8 ಅಲ್ಲ, 9.6 ಅಂದರೆ ಆಲ್ಮೋಸ್ಟ್ 60% ವೋಟ್ ಶೇರ್ ಇತ್ತು. 61 ಆಗಿದೆ ಅಂತಕ್ಕಂಥದ್ದು. 35% ಕಾಂಗ್ರೆಸ್ ಎಷ್ಟಿತ್ತು ಕಳೆದ ಸಲ? 31% ಇತ್ತು. ಹಂಗಿದ್ರೆ ಪ್ಲಸ್ ಆಗಬೇಕು, ಪ್ಲಸ್ ಆಗ್ತದೆ. ಕಾಂಗ್ರೆಸ್ ಪ್ಲಸ್ ಆಗಬೇಕು. ಎಸ್, ಇದು ಕಾಂಗ್ರೆಸ್ ಪ್ಲಸ್ 3.1, ಬಿಜೆಪಿ JDS ಮೈನಸ್ 3.5. ಕಾಂಗ್ರೆಸ್ನ ವೋಟ್ ಶೇರ್, ಇದನ್ನು ಆರೋ ಮಾರ್ಕ್ ಗ್ರೀನ್ನಲ್ಲಿ ಮೇಲ್ಗಡೆ ನೋಡ್ಕೊಳ್ಳಿ. ಕಾಂಗ್ರೆಸ್ನ ಮತಗಳಿಕೆಯ ಪ್ರಮಾಣ 3.1% ಜಾಸ್ತಿ ಆಗುತ್ತೆ. ಬಿಜೆಪಿ JDS ಒಟ್ಟಾರೆ ಲೆಕ್ಕ ಹಾಕಿದಾಗ 3.5% ಮತಗಳಿಕೆ ಕಡಿಮೆ ಆಗುತ್ತೆ. ಇತರೆ 7% ವೋಟ್ ತಗೊಳ್ತಾರೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ 0.1% ಕಡಿಮೆ ಆಗುತ್ತೆ. ಪ್ರಶಾಂತ್, ಈ ನಂಬರ್ಸ್ ದೇ ಆರ್ ನಾಟ್ ಲುಕಿಂಗ್. ಈ ನಂಬರ್ ದಿಸ್ ಇಸ್ ವೆರಿ ಕನ್ಫ್ಯೂಸಿಂಗ್. ನೀವು 2 ವೋಟ್ ಶೇರ್ ತೆಗೆದುಕೊಂಡ, ಯಾಕಂದರೆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಒಂದೇ ಪಾರ್ಟಿ. ಹೌದು. ಸೊ ಯು ಡೋಂಟ್ ಗೋ ಬೈ ದಟ್ 58% ಆಫ್ ವೋಟ್ಸ್. ಕಳೆದ ಬಾರಿಯೂ ಆಗಿತ್ತು, ಈ ಬಾರಿಯೂ ಮುಖ್ಯ ಪ್ರಶ್ನೆ ಏನು? BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, 50ರ ಮೇಲೆ ವೋಟ್ ತೆಗೆದುಕೊಂಡ್ರೆ ಗೆಲ್ತೆ ಆಗುತ್ತೆ. ಸೊ ಈ BJP JDS ಅನ್ನು ನೀವು 58% ಸೇರಿಸಿ ಸೀಟ್ ಪ್ರೊಜೆಕ್ಷನ್ಸ್ ತೆಗೆದುಕೊಂಡ್ರೆ ಇಟ್ ವಿಲ್ ಬಿ ಕನ್ಫ್ಯೂಸಿಂಗ್, ಇಟ್ ವಿಲ್ ಬಿ ಫಾಲ್ಟಿ ಆಲ್ಸೋ. ಯಾಕಂದರೆ ನೋಡಿ, ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ ಅನೇಕ ಬಾರಿ ಏನಾಗುತ್ತೆ, ಕರ್ನಾಟಕದ 6, 7, 8 ಕ್ಷೇತ್ರಗಳನ್ನು ತೆಗೆದುಕೊಂಡು ನೀವು 28ಕ್ಕೆ ಸೀಟ್ ಪ್ರೊಜೆಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ವಿಧಾನಸಭಾ ಚುನಾವಣೆಯಿಂದ ನಾನು ಕಲ್ತಿರೋ ಪಾಠ ಏನು ಅಂತಂದರೆ, ಯು ಗೋ ಬೈ ಸೀಟ್ ಅಂದಾಗ ಮಾತ್ರ ನೀವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ತೆಗೆದುಕೊಂಡ್ರೆ ಅದು ನಿಮ್ಗೆ ಅರ್ಥನೇ ಆಗಲ್ಲ. ಕರೆಕ್ಟ್. ಯು ಗೋ ಬೈ ಕ್ವಾಲಿಟೇಟಿವ್ ಅನಾಲಿಸಿಸ್. ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಈ ಸರ್ವೆ ಮಾಡೋರು ಮೆಥಡಾಲಜಿ ಬೇರೆ ಇರ್ತವೆ. ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪನವರ ಅಸಮಾಧಾನ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬೋದು ಅನ್ನೋದು ಇದರಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಇದರಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಅನೇಕ ಬಾರಿ ಏನಾಗುತ್ತೆ, ಬ್ರಾಡ್ ಕಾಂಟ್ರಾಸ್ಟ್ ವೇರಿಯೇಬಲ್ಸ್ ಹೆಂಗೆ ತೆಗೆದುಕೊಳ್ಳುತ್ತೆ. ಮೋದಿ ಜನಪ್ರಿಯತೆ ಕರ್ನಾಟಕದಲ್ಲುಂಟ, ಆ ಕರ್ನಾಟಕದಲ್ಲುಂಟು. ವೋಟ್ ಶೇರ್ ಎಷ್ಟು? ಕಳೆದ ಬಾರಿ 51 ಇತ್ತು, ಈ ಬಾರಿ ತಗೊಳ್ಕೊಳ್ಳಿ 47-48 ಬರ್ಬೋದು. JDS ಒಂದು 10-12% ವೋಟ್ ತೆಗೆದುಕೊಂಡ್ರೆ ಆ ಪ್ರೊಜೆಕ್ಷನ್ ಮೇಲೆ ಸೀಟ್ ಪ್ರೊಜೆಕ್ಷನ್ ಆಗ್ತವೆ. ನನಗನ್ಸುತ್ತೆ ಕರ್ನಾಟಕದ ವ್ಯತ್ಯಾಸ ಏನಿದೆ ಅಂತಂದರೆ,
ನೀವು ಒಂದು ರೀಜನ್ ವೈಸ್ ತೆಗೆದುಕೊಳ್ಬೇಕಾಗತ್ತೆ. ಈಗ ಮುಂಬೈ ಕರ್ನಾಟಕ, ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಚಿತ್ರದುರ್ಗ ಹೊರತುಪಡಿಸಿದ ಸೀಟ್ಗಳಲ್ಲಿ BJPಗೆ ಮತ್ತು ಬೆಂಗಳೂರಿನ ನಗರ ಭಾಗದಲ್ಲಿ ಇರ್ತಕ್ಕಂಥ ಅಡ್ವಾಂಟೇಜ್ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಇಲ್ಲ. ಕಳೆದ ಬಾರಿ ಯಾಕೆ 25ಕ್ಕೆ BJP ಹೋಗಿತ್ತು ಅಂತ ನನ್ನ ಅನಿಸಿಕೆ ಅಂತಂದರೆ, ಹಳೆ ಮೈಸೂರಿನಲ್ಲಿ ಒಕ್ಕಲಿಗರು ಮತ್ತು ಕುರುಬರು ಒಟ್ಟಾಗಿ ಬರಲಿಲ್ಲ, ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಅಲ್ವಾ. ಈ ಬಾರಿ BJP JDS ಜೊತೆ ಮೈತ್ರಿ ಮಾಡಿಕೊಂಡಿದೆ, ಕಾಂಗ್ರೆಸ್ ಸರ್ಕಾರದಲ್ಲಿದೆ, 135 ಗಳಿಸಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ 2 ಪಾಪ್ಯುಲರ್ ಮಾಸ್ ಲೀಡರ್ ಇದ್ದಾರೆ. ಆ ಸಂದರ್ಭದಲ್ಲಿ ನನಗನ್ನಿಸ್ತಕ್ಕಂಥದ್ದು ಏನಂದರೆ ಅಜಿತ್, ಈ 3 ಬೆಂಗಳೂರು ಸಿಟಿ, ಮಧ್ಯ ಕರ್ನಾಟಕದ ನಾನು ಹೇಳಿದೆ ಚಿತ್ರದುರ್ಗ ಬಿಟ್ಟು ಶಿವಮೊಗ್ಗ, ದಾವಣಗೆರೆ ಆ ಭಾಗದಲ್ಲಿ ಮತ್ತು ಮುಂಬೈ ಕರ್ನಾಟಕ ಕರಾವಳಿಯಲ್ಲಿ BJPಗೆ ಒಂದು ಅಡ್ವಾಂಟೇಜ್ ಪೊಸಿಷನ್. ಅದು ಈ ಮೋದಿ ಚುನಾವಣೆ ಅಥವಾ ಈ ಚುನಾವಣೆ ಅಂತಲ್ಲ, ಅದು 2004ರಿಂದಲೇ ನಾವು ನೋಡ್ತಾ ಇದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP 66 ಸ್ಥಾನಗಳಿಗೆ ಕುಸಿತಾದರೂ ಬೆಂಗಳೂರಿನಲ್ಲಿ 5.4% ವೋಟ್ ಶೇರ್ ಜಾಸ್ತಿ ಆಯಿತು. ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು ಹಳೆ ಮೈಸೂರಿನ 8 ಕ್ಷೇತ್ರಗಳು ಮತ್ತು ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳು, ಈ 13 ಕ್ಷೇತ್ರಗಳಲ್ಲಿ ಫೈಟ್ ನಡೆಯುತ್ತೆ. ಯಾವ ಪಾರ್ಟಿ ಸ್ಟ್ರೈಕ್ ರೇಟ್ ಹೆಚ್ಚು ತೋರಿಸುತ್ತೆ ಅನ್ನೋದು ಈ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುತ್ತೆ. BJPಯ ಬೇಸ್, ಸೀಟ್ ಬೇಸ್ ನಾನು ಹೇಳ್ತಿದ್ದೀನಿ, ವೋಟ್ ಬೇಸ್ ಬಿಟ್ಬಿಡಿ, ಸೀಟ್ ಬೇಸ್ ಇಸ್ ಇಟ್ ಕ್ಯಾನ್ ರೀಚ್ ಹೈಯೆಸ್ಟ್ ಅಪ್ ಟಿಲ್ 17, 18, 19 ಡೇಟಾ ಹೇಳ್ತಾ ಇವೆ, ನಾನು ಹೇಳಬೇಕು. ಕರೆಕ್ಟ್. ಕಾಂಗ್ರೆಸ್ನ 2004ರಿಂದ 99ರ SM ಕೃಷ್ಣ ಚುನಾವಣೆ ಬಿಟ್ಟು 2004ರಿಂದ ಈಚೆಗಿನ ಸೀಟ್ ಬೇಸ್ 9-10ವರೆಗೆ ಹೋಗ್ಬೋದು, 9ವರೆಗೆ ಹೋಗಿದೆ. ಈ ಬಾರಿ ಹೋದರೆ 10ವರೆಗೆ ಹೋಗ್ಬೋದು. ಅಲ್ಲಿ ನೀವು ಬದಲಾವಣೆಗಳನ್ನು ಕಾಣಬಹುದು ಅಂತ ಅನ್ಸುತ್ತೆ. ಸೊ ಐ ಹ್ಯಾವ್ ಮೈ ಓನ್ ಡೌಟ್ಸ್. 25 BJP ಅವರು 28ಕ್ಕೆ ಗೆಲ್ತೀವಿ ಅಂತಾರೆ, ಕಾಂಗ್ರೆಸ್ನವರು 20ರ ಆಸ್ಪಾಸ್ನಲ್ಲಿ ಗೆಲ್ತೀವಿ. ಚಾಮರಾಜನಗರ ಸದ್ಯದ ಲೆಕ್ಕಾಚಾರದಲ್ಲಿ ಯಾವುದು ರಿಯಲಿಸ್ಟಿಕ್ ಅಲ್ಲ, ಇಬ್ಬರ ವಾದಗಳು ರಿಯಲಿಸ್ಟಿಕ್. ಚಾಮರಾಜನಗರ ಫೈಟ್, ಕೋಲಾರ ಫೈಟ್, ಚಿಕ್ಕಬಳ್ಳಾಪುರ ಫೈಟ್, ಹಾಸನ ದೇರ್ ಇಸ್ ಅ ಹ್ಯೂಜ್ ಫೈಟ್. ಮಂಡ್ಯ ನಿಮ್ಗೆ ಏನಾಗುತ್ತೆ ಅಂತಕ್ಕಂಥದ್ದು ನಾನಲ್ಲ, ಯಾರೂ ಕೂಡ ಸರ್ವೇಯರ್ಸು ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಕಲ್ಯಾಣ ಕರ್ನಾಟಕದ ಕಡೆ ಹೋದ್ರೆ ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿಯೇ ಗೆದ್ದಿತ್ತು, ಈ ಬಾರಿ ಫೈಟ್ ಆಗುತ್ತೆ. ತುಮಕೂರು ದೇರ್ ಇಸ್ ಫೈಟ್, ಚಿತ್ರದುರ್ಗ ದೇರ್ ಇಸ್ ಅ ಫೈಟ್, ಕಲಬುರಗಿ ಈ ಸಲ ಕಾಂಗ್ರೆಸ್ ರೀಗ್ರೂಪ್ ಆಗಿದೆ, ಬೀದರ್ನಲ್ಲಿ BJPಯಲ್ಲಿ ಒಳ ಜಗಳ ಇದೆ, ರಾಯಚೂರು ದೇರ್ ಇಸ್ ಅ ಫೈಟ್, ಬೆಳಗಾವಿ ಒಂದು ವೇಳೆ ಜಗದೀಶ್ ಶೆಟ್ಟರ್ ಅಲ್ಲಿ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ನಿಂತರೆ ಡೆಫಿನೆಟ್ಲಿ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಎ ಫೈಟ್ ಕ್ಷೇತ್ರ. ಕೊಪ್ಪಳದಲ್ಲಿ ಹಾಲಿ ಸಂಸದ ಬದಲಾಗಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ನಿಜಕ್ಕೂ ಒಟ್ಟಿಗೆ ಬರ್ತಾರ ನಿಮ್ಗೂ? ಅಂದರೆ ಆ ಕಾರಣದ ಈ ಡೀಟೇಲಿಂಗ್ CNN News 18 ಅವರು ಸರ್ವೆ ಮಾಡಿರೋದಿಲ್ಲ. ಈಗೇನು ಗೊತ್ತಾ, ಫಸ್ಟ್ ಒಂದು 2 ಲೈನಲ್ಲಿ ಹೇಳ್ತೀನಿ. ನೀವು UP ಫಿಗರ್ ಮತ್ತು ಬಿಹಾರ್ ಫಿಗರ್ ತೋರಿಸಿದ್ರಿ. UPಯಲ್ಲಿ ನೋಡಿ ಆ ಫಿಗರ್ ಏನು ಆಶ್ಚರ್ಯ ಏನಿಲ್ಲ, ಬರಲೂಬಹುದು. ನಾನು ಮೊದಲೇ ಹೇಳಿದಾಗ 77 ಬರು. ಯಾಕಂದರೆ ಲಾಸ್ಟ್ ಟೈಮ್ ಕಾಂಬಿನೇಷನ್ ಗೊತ್ತಾ, MOD ವರ್ಸಸ್ ಇದಿತ್ತು ಎಂಥದ್ದು, ಯೋಗಿ ಮೋದಿ ಅಲ್ಲ, MOD ವರ್ಸಸ್ MI ಇತ್ತು. ಈ ಸಲ ಏನಾಗಿದೆ, MI ವರ್ಸಸ್ MI ಆಗೋದು. ಮುಸ್ಲಿಂ ಯಾದವ್ ದಲಿತ್ ಇತ್ತು ವರ್ಸಸ್ ಮೋದಿ ಅಂಡ್ ಯೋಗಿ ಇತ್ತು. ಈ ಸಲ ದಲಿತ್ ಕಳೆದು ಹೋಯ್ತು ಇವರ ಅಲಯನ್ಸಲ್ಲಿ, ಮುಸ್ಲಿಂ ಯಾದವ್ ಮಾತ್ರ ಉಳ್ಕೊಂಡಿದೆ. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಮೋದಿ ಯೋಗಿ ಸ್ಟ್ಯಾಗ್ನೆಂಟಾಗಿ ಉಳ್ಕೊಂಡಿದೆ. ಲಾಸ್ಟ್ ಟೈಮ್ ಅವರು ಅಷ್ಟು ಸೀಟ್ ಹೊಡ್ಕೊಳ್ಬೇಕಾದ್ರೆ 62 ಅಲ್ಲಿ, ಈ ಸಲ ನಿಮ್ಗೆ ಅಲ್ಲಿ ಮಾಯಾವತಿ 1 ಸೀಟ್ ತೋರಿಸ್ತಾರಲ್ಲ, ನನ್ನ ಲೆಕ್ಕ ಬರೆದಿಟ್ಕೊಳ್ಳಿ ಅಜಿತ್, ಇಲೆಕ್ಷನ್ಗೆ 1 ಸೀಟು ಬರೋದಿಲ್ಲ ಮಾಯಾವತಿ ಪಾರ್ಟಿಗೆ, ಬರೋದಿಲ್ಲ. ಯಾವುದೇ ಒಂದು ಪಾರ್ಟಿಗೆ ಅಲೈನ್ಸ್, ಸಿಂಗಲ್ ಪಾರ್ಟಿ ಅಲೈನ್ಸ್ ಆಗಿ ಅದು ಒಂದು 15% ಓಟ್ ತಗೊಂಡು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಅದಕ್ಕೆ ಮಸ್ಟ್ ತುಂಬ ಮೈಗ್ರೇಟ್ ಆಗಿದೆ. BSP ಓಟ್ ಉಂಟಲ್ಲ, ಲೀಡರ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಲೀಡರ್ಗೆ ಇಂಟ್ರೆಸ್ಟ್ ಇಲ್ಲಿರುವಾಗ ಹಿಂಬಾಲಕರು ವೋಟರ್ಸ್ ಏನು ಮಾಡ್ಲಿಕ್ಕೆ ಆಗ್ತದೆ? ಓಟ್ ಇದ್ರು ಅವ್ರಿಗೆ ಓಟ್ ಮಾಡು ಅಂತ ಹೇಳಿದ್ರೆ, ನೀವು ಓಟೇ ಕೇಳಿಲ್ಲ ಅಂದರೆ ಓಟ್ ಯಾಕೆ ಆಗ್ತಾರೆ ಅವ್ರು? ಹೌದಲ್ವಾ? ನೋಡಿದ್ರೆ ಲಾಸ್ಟ್ ಟೈಮು ಅಷ್ಟೇ ಆಯ್ತು, ದೊಡ್ಡ ಪ್ರಾಬ್ಲಮ್ ಆಯ್ತು ಅವರಿಗೆ ಅಲ್ಲಿ. ಆ್ಯಕ್ಚುಲಿ ಗುಜರಾತಲ್ಲಿ ಸೇಮ್ ಪ್ರಾಬ್ಲಮ್ ಆದದು. ಓಟ್ ಹಾಕೋರಿದ್ದಾರೆ, ಕಾಂಗ್ರೆಸ್ ಸರಿಯಾಗಿ ಓಟೇ ಕೇಳಲಿಲ್ಲ, ಇದು ಪ್ರಾಬ್ಲಮ್. ಸೊ ಅದರಲ್ಲಿ ಅದು ಆಶ್ಚರ್ಯ ಇಲ್ಲ, ಅವ್ರು 77 ಸೀಟ್ ಹೊಡೆದ್ರು ಆಶ್ಚರ್ಯ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, 85ರಲ್ಲಿ 80 ಸೀಟು ಹೊಡೆದದ್ದುಂಟು, 83 ಹೊಡೆದಲ್ಲ ಉಂಟು ಹಿಸ್ಟ್ರಿಯಲ್ಲಿ. ಇನ್ನು ನಿಮ್ಮ ಬಿಹಾರಕ್ಕೆ ಬರೋದಾದ್ರೆ 2 ಸೀಟ್ ಅಂತ ಇದರಲ್ಲಿ ಹೇಳ್ತಾರೆ. 1 ನಿಮಿಷ ಅವ್ರು ಕೇಳ್ತಾರೆ, ನಾನು CNN ಈ ಪ್ರೋಗ್ರಾಮ್ ನೋಡಿದೆ, ಈ 3 ಸೀಟ್ಗಳು ಯಾವುದು ಅಂತ ಕೇಳ್ತಾರೆ. ಆದರೆ ಅವನು ಹೇಳ್ತಾರೆ, ಒಂದು ಪೂರ್ವಾಂಚಲಲ್ಲಿ ಒಂದೊಂದು ಇಂಥ ಓಡಾಸ್ ಕ್ಷೇತ್ರ ಯಾವುದಂದ್ರೆ ಮೋಸ್ಟ್ಲಿ ಇದೊಂದು ಅಜಮ್ಗರ್ ಇರ್ಬೋದು ಮತ್ತು ರಾಯ್ಬರೇಲಿ ಇರ್ಬೋದು ಅಂತ ಹೇಳ್ತಾರೆ. BSP ಹೇಳ್ತಾರೆ, ಉತ್ತರನೇ ಇಲ್ಲ. ಯಾರು BSP ಹೇಳುವಾಗ ಉತ್ತರ ಇಲ್ಲ. ನೀವು ಇನ್ನು ಬಿಹಾರಿಗೆ ಬಂದರೆ 2 ಸೀಟ್ಗಳು, ಲಾಸ್ಟ್ ಟೈಮ್ ಒಂದೇ ಬಂದು ಈ ಸಲ 1 ಸೀಟ್ ಅಂತ ಈ ಸಲ ಬರೋದು. ಯಾವ ಗೊತ್ತಾ, ಅದು ಕಿಸಾನ್ಗಂಜ್ ಅಂತ. ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 60% ಟೋಟಲ್ ಪಾಪ್ಯುಲೇಷನ್ ವೋಟರ್ಸ್ ಕಿಸಾನ್ಗಂಜ್ ಅಂತ ಏರಿಯಲ್ಲಿ ಮುಸ್ಲಿಂ ಡಾಮಿನೇಟ್. ಅದು ಈ ಸಲನೂ ಗೆಲ್ತಾರೆ. ಅದು ಕಾಂಗ್ರೆಸ್ ಕೊಟ್ಟಿದ್ರು, ಕಾಂಗ್ರೆಸ್ನವರು ಒಬ್ಬರು ಮುಸ್ಲಿಂ ಕ್ಯಾಂಡಿಡೇಟ್ ಗೆದ್ದಿರು, ಈ ಸಲ ಗೆಲ್ಲಿರ್ಬೋದು. ಸೊ ಇನ್ನೊಂದು ಕ್ಷೇತ್ರ ಯಾವುದೋ ಗೆಲ್ಬೋದಿಲ್ಲ. ಮತ್ತು ಇದನ್ನು ವ್ಯತ್ಯಾಸ ನಂಗೆ ಯಾವುದೇ ಏನು ಆಶ್ಚರ್ಯ ಕಾಣಲ್ಲ ಈ ಫಿಗರಲ್ಲಿ. ಅದು ದೊಡ್ಡ ಫಿಗರ್ ಕೊಟ್ಟರೆ ಆಗ್ತದೆ. ಇನ್ನು ಇದು ಹೇಳ್ತೇನೆ ನಾನು. ಇನ್ನು ಕರ್ನಾಟಕ ಬರೋದಾದರೆ ನನ್ನ ಲೆಕ್ಕದಲ್ಲಿ 17-18 ಅಲ್ಲ, ಇವರು
ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗ್ಬೋದು. ಯಾಕಂದರೆ ವೋಟ್ ಶಿಫ್ಟ್ ಆಗೋ ಲಕ್ಷಣಗಳು ಕಾಣ್ತವೆ. ನಾನು ಸ್ವಲ್ಪ ರೂರಲ್ ಹೋದಾಗ JDS ಓಟು ಬಿಜೆಪಿಗೆ ಹೋಗುವ JDS ಓಟುಗಳ ಲಕ್ಷಣಗಳು ಕಾಡ್ತಾ ಉಂಟು. ನಿನ್ನೆ ಸರ್ವೆಯಲ್ಲಿ ಅದೇ ಪ್ರಶ್ನೆ ಪ್ರಶಾಂತ್ ಅವ್ರದ್ದು ಒಂದು ಲೆಕ್ಕಾಚಾರ ಇದೆ. ಬಿಜೆಪಿ ಓಟ್ಗಳು JDS ನಿಂತಲ್ಲಿ ಹೋಗ್ತವೆ, JDS ಓಟ್ಗಳು ಬರ್ತಾವ ಅನ್ನೋದು ದೇವ್ರ ಗತಿ. ಅದು ಕೆಲವು ಕ್ಷೇತ್ರ ಬಂದೇ ಬರ್ತದೆ. ಅಲ್ಲ, ಕೆಲವು ಕ್ಷೇತ್ರದಲ್ಲಿ ಬಂದೇ ಬರ್ತಾರೆ. ಪರ್ಟಿಕ್ಯುಲರ್ ನಿಮ್ಮ ಬ್ಯಾಂಗ್ಳೂರು ರೂರಲ್ ಅಲ್ಲಿ ಬಂದೇ ಬರ್ತೀನಿ. ಅದು ಕೇಳ್ತಾರೆ. ಅಲ್ಲಿ ನಿನ್ನೆ ರೀಜನ್ ವೈಸ್ ಹಾಕಿದ್ರೆ ಅಜಿತ್, ಇದೇ ಸರ್ವೆ ರೀಜನ್ ಓಟ್ ಶೇರ್ ಸರಿಯಾಗಿರೋ ಓಟ್ ಶೇರ್ನ ವೀಕ್ಷಕರ ಗಮನಿಸಬೇಕಾಗಿ ಮನವಿ. ಕಾಂಗ್ರೆಸ್ನ ವೋಟ್ ಶೇರ್ 3.1% ಜಾಸ್ತಿ ಆಗುತ್ತೆ. ಬಿಜೆಪಿ JDS ಎರಡೂ ಸೇರಿ ವೋಟ್ ಪರ್ಸೆಂಟ್ 3.5% ಕಡಿಮೆ ಆಗುತ್ತೆ. ಅದು ನಿನ್ನೆ ಕ್ಷೇತ್ರ 3 ಸಿಟಿಯಲ್ಲಿ ಅಂತ ಅವ್ರು ಏರಿಯಾ ವೈಸ್ ಮಾಡಿದ್ದಾರೆ. ನಾರ್ತ್ ಇಂಡಿಯಾ, ಕೋಸ್ಟಲು, ಹಳೆಮೈ, ಅದರಲ್ಲಿ ಅವ್ರು 3 ಸಿಟಿ ಎಲ್ಲಿ ತೋರಿಸ್ಯಾರ ಗೊತ್ತಾ? ಬ್ಯಾಂಗ್ಳೂರು ಸಿಟಿಯಲ್ಲಿ 4 ಬ್ಯಾಂಗ್ಳೂರು ಅಂತ ತೋರಿಸಿ 4 ಸಿಟಿಯಲ್ಲಿ ಅದು 1 ಸೀಟು ಅಂತ ಹೇಳ್ತಾರೆ. 1 ಸೀಟು ಅದು ಬ್ಯಾಂಗ್ಳೂರು ರೂರಲ್ ಇರ್ಬೋದು. ಸರ್ವ್ ಮಾಡುವಾಗ ಅಶ್ವಥ್ ಇವರು ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆಗಿಲ್ಲ, ಅಥವಾ PC ಮೋಹನದ ಆಗಿದ್ರೆ ಆಶ್ಚರ್ಯ ಏನಿಲ್ಲ. ಲಾಸ್ಟ್ ಟೈಮ್ ನ್ಯಾರೋ ಮಾರ್ಜಿನ್ ಉಂಟು. ಅಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಡಾಮಿನೇಷನ್ ಪಾಪ್ಯುಲೇಷನ್ ಉಂಟು, ದಲಿತರ ಪಾಪ್ಯುಲೇಷನ್ ಉಂಟು, ತಮಿಳಿಯನ್ಸ್ ಮೈಗ್ರೇಟರ್ ಅವರು ತುಂಬ ಜನ ಇದ್ದಾರೆ. ಸೊ ಅದು ಸಪೋಸ್ ಆ ಕ್ಷೇತ್ರ ತಪ್ಪಿ ಇದಾಗ, ಅಥವಾ ಬೆಂಗಳೂರು ಯಾವ ಕ್ಷೇತ್ರ ಅಂತ ಹೇಳಿಲ್ಲ, ಬೆಂಗಳೂರು ಕ್ಷೇತ್ರ ರೂರಲ್. ಇನ್ನು ಅವ್ರು ಹೇಳಿದ 2 ಕ್ಷೇತ್ರ, ಹಳೆ ಮೈಸೂರು, ಮತ್ತೊಂದು ಕಲ್ಯಾಣ ಕರ್ನಾಟಕ, ನಾಟ್ ಉತ್ತರ ಕರ್ನಾಟಕ. ಕೋಸ್ಟಲ್ ಇದು ಮುಂಬೈ ಕರ್ನಾಟಕ ಅಲ್ಲ, ಕೋಸ್ಟಲ್ ಎಲ್ಲ ಸ್ವೀಪ್ ಅಂತ ಹೇಳ್ತಾರೆ. ಅದು ಕರೆಕ್ಟ್. ನನ್ನ ಲೆಕ್ಕ ಮುಂಬೈ ಕರ್ನಾಟಕ ಮತ್ತು ಈ ಕೋಸ್ಟಲ್ ಕರ್ನಾಟಕ ಸ್ವೀಪ್ ಆಗುತ್ತೆ. ಸೊ ಮಧ್ಯ ಕರ್ನಾಟಕದಲ್ಲಿ ಫೈಟ್ ಇದೆ ಆಗ್ತದೆ. ಪರ್ಟಿಕ್ಯುಲರ್ಲಿ ಚಿತ್ರದುರ್ಗದಲ್ಲಿ ಒಂದು ಫೈಟ್ ಇರ್ಬೋದು, ಚೈತ್ಯ ಇರ್ಬೋದು, ಮತ್ತು ಚಿತ್ರದುರ್ಗ ಒಂದು ಫೈಟಿಂಗ್ ಕ್ಷೇತ್ರ ಕಾಣ್ತಾ ಉಂಟು ಮಧ್ಯ ಕರ್ನಾಟಕದಲ್ಲಿ. ನೀವು ನನ್ನ ಲೆಕ್ಕಲ್ಲಿ 5ರಲ್ಲಿ ಕೂಡ ಫೈಟ್ ಇರ್ತದೆ. ಗುಲ್ಬರ್ಗದಲ್ಲಿ, ಕಲ್ಯಾಣ ಕರ್ನಾಟಕದ್ದು ಆ ಡೆಮೋಗ್ರಾಫಿ ಆ ರೀತಿ ಒಂದು ಕಾಸ್ಟ್ ಡಾಮಿನೇ ಇದೆ. ಅಲ್ಲಿ ನಿಮ್ಮ ಮುಸ್ಲಿಮ್ಸು, ಕುರುಬ್ರು, ದಲಿತರು ಸಿಕ್ಕಾಬಿಟ್ಟೆ ಇದ್ದಾರೆ. ಸೊ ಎಷ್ಟೇ ಲಿಂಗಾಯತರಿದ್ದು ಕೂಡ ಆ ಕಾಸ್ಟ್ ಕಾಂಬಿನೇಷನ್ ಹೋದರೆ ಅಲ್ಲೊಂದು ಐಚ. ಮತ್ತು ಸ್ವಲ್ಪ ಖರ್ಗೆ ಅವ್ರ ಏರಿಯಾ ನೇಷನಲ್ ಪ್ರೆಸಿಡೆಂಟ್, AICC ಪ್ರೆಸಿಡೆಂಟ್ ಆಗಿದ್ದಾರೆ. ಮೊದಲಿದ್ರು ಈಸ್ ನಾಟ್ ಎ ಕ್ಯಾಂಡಿಡೇಟ್. ಈ ಸನ್ನಿಲಾ ಮೇ ಬಿ ದಿ ಕ್ಯಾಂಡಿಡೇಟ್ ಇರ್ಬೋದು, ಸನ್ನಿಲಾ ಮೇ ಬಿ ದಿ ಕ್ಯಾಂಡಿಡೇಟ್ ಇರ್ಬೋದು, ಆಗಿರ್ಬೋದು. ಸೊ ಅವರ ನೋಡಿ ಅಲ್ಲಿ ಓಟ್ ಆಗುವ ಜನಗಳು ಇರ್ಬೋದು. ಯಾಕಂದರೆ ಅವರು ಆ ಕಲ್ಯಾಣ ಕರ್ನಾಟಕ ಬರಲಿಕ್ಕೆ ಅಷ್ಟೆಲ್ಲ ಅನುದಾನ ಬರಲಿಕ್ಕೆ, ಅದು ಸಪ್ರೇಟ್ ಇದು ಮಾಡಲಿಕ್ಕೆ, ಕಾಲಮ್ ಮಾಡಲಿಕ್ಕೆ ಭಾರಿ ಹೋರಾಟ ಮಾಡಿದ್ದಾರೆ. ಅವರಿಗೊಂದು ಚಾನ್ಸ್ ಉಂಟಲ್ಲಿ, ಇಲ್ಲ ಅಂತಿಲ್ಲ. ಮತ್ತು ನಿಮ್ಮ ಹಳೆ ಮೈಸೂರಲ್ಲಿ ಯಾವುದೋ ಕ್ಷೇತ್ರ ಗೆಲ್ಬೋದು. ಇವರು ಮೋಸ್ಟ್ಲಿ ಚಾಮರಾಜನ ಆಗಿರ್ಬೋದು. ಒಂದು ಮೋಸ್ಟ್ ಫೇವರೇಬಲ್ ಇದ್ರು ಅಂತೇಳಿ ಚಾಮರಾಜ್ ಅಂತ ಕಾಣ್ತಾ ಉಂಟು. ನಾವೊಂದು ಕಳೆದ ಸಲ 2000ರಲ್ಲಿ ಸೋತವರು. ಹಾಗೆ ಮತ್ತೆ ಯಾವುದೇ ಲಕ್ಷಣಗಳು ನಮಗಂತ ಮತ್ತೇನು ಗೊತ್ತಾ? ಅದೇ ಮತ್ತೇನು ನೀವು ಹೇಳಿದಾಗೇನೆ ಮೋದಿ ಫ್ಯಾಕ್ಟ್ರಿ ಎಲ್ಲ ಈ ಓಟು ನಡೆಯುತ್ತೆ ಉಂಟಲ್ಲ ಪಾರ್ಲಿಮೆಂಟಲ್ಲಿ. ಮೋದಿ ಸುತ್ತಮುತ್ತ ನಡೀತಾ ಇತ್ತು. ಮೋದಿ ಬೇಕಾ ಬೇಡವಾ ಅಂತ ನಾವು ತಿಳ್ಕೊಂಡು ಇಟ್ ಕ್ಯಾನ್ ಗ್ಯಾರಂಟಿ, ಇವರು 5 ಗ್ಯಾರಂಟಿ ಕ್ಯಾನ್ ಫೈಟ್ ವೆರಿ ವೆಲ್ ಫೈಟ್ ವಿತ್ ಮೋದಿ ಅಂತ. ಮೋದಿ ಫ್ಯಾಕ್ಟ್ರಿ ಈಗ ನೋಡುವಾಗ ಜನ ಮೋದಿ ಫ್ಯಾಕ್ಟ್ರಿ ಕಡೆನೇ ಹೋಗಿರ್ತಾ ಇದ್ದು. ನಾನು ಸ್ವಲ್ಪ ರೂರಲ್ ಏರಿಯಾಗೆ ನಂಗೊಂದೇನು ಕೆಟ್ಟ ಅಭ್ಯಾಸ ಒಳ್ಳೆ ಅಭ್ಯಾಸ ಗೊತ್ತಿಲ್ಲ. ಎಲ್ಲ ರೂರಲ್ ಏರಿಯಾಕ್ಕೆ ಹೋಗಿ ವಿಚಾರಿಸ್ತೀರಿ ಕಾರಲ್ಲಿ ಹೋಗುವಾಗ. ಹೇಗೆ ಅದೇ ನಮ್ಗೆ ಯಾಕಂದ್ರೆ ಇಲ್ಲಿ ನಿಮ್ಮ ಹತ್ರ ಮಾತಾಡಬೇಕಲ್ಲ, ಏನಾದರೂ ಹಳ್ಳಿ ಕಡೆ ವಾತಾವರಣ. ಆಗ ನೋಡುವಾಗ ಮೋದಿ ಫ್ಯಾಕ್ಟ್ರಿ ಬಲವಾಗಿದ್ದಾಗ ಕಾಣ್ತಾವೆ ನಮಗೆ. ನಾನು ಕೇಳ್ತೀನಿ, ನಿಮ್ಗೆ ಗ್ಯಾರಂಟಿ ಕೊಟ್ಟರಲ್ಲಪ್ಪ ಸರ್, ಅದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ನೆಕ್ಸ್ಟ್ 5 ವರ್ಷದ ಮೇಲೆ ಪುನಃ ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ವೋಟ್ ಮಾಡುವಂತ ಹೇಳೋ ಉತ್ತರನೂ ಸಿಕ್ಕಿತ್ತು ನನಗೆ. ಇದು ಮೋದಿ ಫ್ಯಾಕ್ಟ್ರಿ ಅಂತ. ಅದು ಏನು ಅವರು ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಖರ್ಗೆ ಅವರು ಹೇಳಿದಾಗೆ ನೀವು ಯಾವುದೇ TV ಆನ್ ಮಾಡಿ ಮೋದಿ ಗ್ಯಾರಂಟಿ ಅಂತ ಕೂಗ್ತಾ ಇರ್ತದೆ. ಅವರ ಮುಖ ನೋಡ್ಬೇಕು. ಅದ್ರ ಬಗ್ಗೆ ಫರ್ದರ್ ಏನೋ ಕಮೆಂಟ್ ಮಾಡಿದ್ರೆ ಬೇಡ, ನಾನು ಹೇಳಲ್ಲ, ಆಯ್ತಲ್ಲ. ಸೊ ಆ ಮೋದಿ ಫ್ಯಾಕ್ಟ್ರಿ ಎಂಬುದು ಉಂಟಲ್ಲ ಸುತ್ತ. ಮತ್ತು ಅವರು ಅಷ್ಟೇ ಏನು ರೀ, ಇನ್ನು ಈಗ ನೋಡಿ ಈ ಸಲ ಅವರು ನಿಜ ಹೇಳಬೇಕಾ ಅಜಿತ್, ನಿಮ್ಮ UP, ನಿಮ್ಮ ಬಿಹಾರ್ ಇದಕ್ಕೆಲ್ಲ ಕ್ಯಾನ್ವಸ್ ಹೋಗ್ಬೇಕು. ಆಲ್ರೆಡಿ ಅಲ್ಲಿ ವಿನ್ನಾಗ್ ಆಗಿದೆ, ಆಯ್ತಲ್ಲ. ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡೋದು ಇರೋದಲ್ಲ, ಅದು ಆಲ್ಮೋಸ್ಟ್ ಫೈನಲ್ ರಿಸಲ್ಟ್. ಯಾರಿಗೆ ಕ್ಯಾಂಡಿಡೇಟ್ ಟಿಕೆಟ್ ಸಿಕ್ಕಿತಾ ಅದು ಸೆಮಿಫೈನಲ್ ಅಲ್ಲ. ನಾವು ಯೂಸಲ್ಲಿ ಹೇಳ್ತಾ ಇರ್ತೀವಿ, ಟಿಕೆಟ್ ಸಿಕ್ಕಿದೆ ಕೂಡ ಒಂದು ಸೆಮಿಫೈನಲ್ ವಿನ್ ಆದೇವಪ್ಪ ಅಂತ. ಇನ್ನು ಫೈನಲ್ಗೆ ಪಬ್ಲಿಕ್ ಹತ್ರ, ಜನಗಳ ಹತ್ರ ಹೋಗ್ತಾ ಅಂತ. ಇದು ಹಾಗಲ್ಲ. ಇನ್ನು ಉತ್ತರ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ಟಿಕೆಟ್ ಸಿಕ್ಕಿದ ಕೂಡ ಆಲ್ಮೋಸ್ಟ್ ಗೆಲ್ಲದಂತಾಗಿದೆ. ಅಲ್ಲಿ ಎಲ್ಲಿ ಎಕ್ಸೆಪ್ಟ್ ನೀವು ಉತ್ತರ ಭಾರತ ನೋಡಿದರೆ ಪಂಜಾಬಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಿರುತ್ತೆ ನನಗೆ. ಪಂಜಾಬಿ ಸರ್ವೆ ಫಿಗರ್ ನೋಡಿದರೆ ನಿಮಗೆ ಔಟ್ ಆಫ್ 13 seats ಅಲ್ಲಿ 1 ಸೀಟ್ ಮಾತ್ರ ಆಪಿ ಕೊಟ್ಟು 8 ಸೀಟ್ ಕಾಂಗ್ರೆಸ್ ಕೊಡ್ತಾ ಇದ್ದಾರೆ. ಅದು ವೆರಿ ಸರ್ಪ್ರೈಸಿಂಗ್. ಬರ್ತೀನಿ ನಾನು. ಅರವಿಂದ್ ಕೇಜ್ರಿವಾಲ್ ಅಷ್ಟು ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ, ಗೆಲ್ಲುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಭಾರಿ ಆಶ್ಚರ್ಯ. ಆಪಿಗೆ ಅಷ್ಟು ಆ ಸಂಖ್ಯೆಗಳಿಗೆ ಬರೋಣ. ನಟರಾಜ್ ಗೌಡ, ಸಾರಿ ಅಶೋಕ್ ಗೌಡ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸ್ಟ್ರೆಂತ್ 9 ರಿಂದ 10 ಸ್ಥಾನಗಳು ಸರ್. ಆ ಸ್ಟ್ರೆಂತ್ ಅವ್ರು ಕಳ್ಕೊಂಡಿದ್ದಾರೆ ಅಂತ ನಂಬೋದಕ್ಕೆ ಯಾವುದೇ ಕಾರಣಗಳಿಲ್ಲ. ನೋಡಿ, ಕರ್ನಾಟಕ ಬಂದು 85 ಎಲೆಕ್ಷನ್ಸ್ ಏನು ಪಾರ್ಲಿಮೆಂಟ್ಗೆ ಆಗ್ತದೆ 84 ಅಲ್ಲಿ. ಆ ಟೈಮಿಂದ ನೋಡ್ಕೊಂಡ್ ಬನ್ನಿ ನೀವು. ಕರ್ನಾಟಕದಲ್ಲಿ ಇಟ್ ಇಸ್ ಆಲ್ವೇಸ್ ಬಿನ್ ಸ್ಟೇಟ್ ಗವರ್ಮೆಂಟ್ಗೆ ಮತ್ತು ಸೆಂಟ್ರಲ್ ಗವರ್ಮೆಂಟ್ ವೋಟ್ ಹಾಕ್ಬೇಕಾದ್ರೆ ಡಿಫ್ರೆಂಟ್ ಪ್ಯಾಟರ್ನ್ ಉಪಯೋಗ. ಹೌದು, ಅದನ್ನೇ ಶಂಕರ್ ಶೆಟ್ಟರು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕರ್ನಾಟಕ 2004 ಅಲ್ಲಿ ಸೈಮೆಂಟೇನಿಯಸ್ ಎಲೆಕ್ಷನ್ಸ್ ಆಗ್ತದೆ. ಆವತ್ತು ಬಿಜೆಪಿಗೆ 79 ಅಸೆಂಬ್ಲಿನಲ್ಲಿ ಬಂದ್ರು ಸಹ ನೀವು 18 ಪಾರ್ಲಿಮೆಂಟ್ ಅಲ್ಲಿ ಬರ್ತದೆ. ಆವತ್ತು 57 JDS ಬರ್ತದೆ, ಆದರೆ ಪಾರ್ಲಿಮೆಂಟ್ ಅಲ್ಲಿ ಕಡಿಮೆ ಬರ್ತದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ನೋಡಿ, ಕರ್ನಾಟಕದಲ್ಲಿ ಪ್ರಬುದ್ಧ ಮತದಾರರಿದ್ದಾರೆ, ಪ್ರಬುದ್ಧತೆಯಿಂದ ವೋಟ್ ಹಾಕ್ತಾರೆ. ಅವ್ರಿಗೆ ಗೊತ್ತು ನ್ಯಾಷನಲ್ ಇಶ್ಯೂಗೆ ಸ್ಟ್ಯಾಂಡ್ ಆಗೋರು ಯಾರು, ಸ್ಟೇಟ್ ಕಾಂಗ್ರೆಸ್ ಇಲ್ಲ ಅವರು ಅಗಲ್ ಕನ್ಸ್ ಕಾಣ್ತಿದ್ದಾರೆ. ಯಾಕೆ ಅಂತ ಕೇಳ್ತೀನಿ. ಬೆಂಗಳೂರು ಗ್ರಾಮಾಂತರ ತೆಗೆದುಕೊಳ್ಳಿ. ಇವತ್ತು ಶಂಕರ್ ಶೆಟ್ಟರ್ ಏನು ಹೇಳ್ತಿದಾರಲ್ಲ, ನಾನು ಇದನ್ನ 4-5 ತಿಂಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅಂದ್ರೆ ಆಕ್ಚುಲಿ ಲಾಸ್ಟ್ ನವೆಂಬರಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ನಾವೇ ಹೋಗ್ತಾ ಇದ್ದೀವಿ, ನಾವೇ ಹೋಗ್ಬಿಟ್ಟು ಕೇಳ್ತಾ ಇದ್ದೀವಿ ಏನಕ್ಕೆ ಅಂತ.
ಇನ್ಕ್ಲೂಡಿಂಗ್ ಖರ್ಗೆ ಫ್ಯಾನ್ಸು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಫ್ಯಾನ್ಸು, ಇನ್ಕ್ಲೂಡಿಂಗ್ JDSನ ಅಲಯನ್ಸ್ ಹಾಕಿನ ಮುಂಚೆಯಿಂದ ದೇವೇಗೌಡರ ಫ್ಯಾನ್ಸ್ ಎಲ್ಲರೂ ಈ ಸತಿ ನಾವು BJP ಓಟ್ ಹಾಕ್ತಿದ್ದೀವಿ. ಏನಕ್ಕೆ ಅಂದರೆ, ಒಂದು ಸೋಷಲ್ ವೆಲ್ಫೇರ್ ಸ್ಕೀಮ್ ನಮಗೆ ಸಿಕ್ಕಿದೆ, ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕಿದೆ, ದೇಶಕ್ಕೋಸ್ಕರ ಭದ್ರತೆ ಸಿಕ್ಕಿದೆ. ಈ ಫ್ಯಾಕ್ಟ್ರೀಸ್ ಇಟ್ಕೊಂಡು ಕರ್ನಾಟಕದ ಜನತೆ ಇವತ್ತು ಕೈ ಹಿಡಿತು. ಇಲ್ಲ ನೋಡಿ ಒಂದು ನಿಮಿಷ, ಅತಿಶಯೋಕ್ತಿ ಮಾತಾಡೋದಿಲ್ಲ ನಾವು. ವಿಧಾನಸಭೆಯಲ್ಲಿ ಆ್ಯಂಟಿ ಇನ್ಕಮೆನ್ಸಿ ಇತ್ತು, ಇಟ್ ವಾಸ್ ಎ ಗ್ರೌಂಡ್ ರಿಯಾಲಿಟಿ, ವಿ ಹ್ಯಾಡ್ ರಿಯಲೈಸ್ಡ್ ಇಟ್. ಡೆಫಿನೆಟ್ಲಿ ನಾವು ಚುನಾವಣೆಗೆ ಪ್ರಿಪ್ರೇಷನಲ್ಲಿ ನಾವು ಅನೇಕ ವಿಚಾರಗಳು ಮಾಡ್ತೀವಿ, ನಾವು ಮಾಡ್ತಾಯಿದ್ವಿ, ಅದು ಬೇರೆ ವಿಚಾರ. ಆದರೆ ಈ ಸತಿ ನಮ್ಮದು ಯಾವುದೇ ರೀತಿ ಅತಿಶಯೋಕ್ತಿ ಇಲ್ಲ, ನಮ್ಮದು ಪ್ರೋ ಇನ್ಕಮೆನ್ಸಿ ಇದೆ. ನೋಡಿ, ನಾನು ಒಪ್ಕೊಂಡು ಹಾಕ್ಲೆ ತಾವು ಹೇಳಿದ್ದು, ಯಾರೋ ಒಬ್ಬ MP ಬಗ್ಗೆ ಅಲ್ಪ ಮಟ್ಟಕ್ಕೆ ಆ್ಯಂಟಿ ಇನ್ಕಮೆನ್ಸಿ ಇರ್ಬೋದು, ಅವ್ರನ್ನ ಚೇಂಜ್ ಮಾಡಬೇಕಾಗಿ ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ಆದರೆ ಅತ್ಯಂತ ಪ್ರಮುಖ ಏನಿದೆ, ಈ ದೇಶದ ಭದ್ರತೆ ಮತ್ತು ದೇಶದ ಯಾವ ರೀತಿ ಮುಂದೋಗಬೇಕು ಅನ್ನತಕ್ಕಂಥದ್ದು ಗೊತ್ತಿದೆ. ಆಮೇಲೆ ಇವತ್ತು ಕಾಂಗ್ರೆಸ್ನ ಫೇಲ್ಯೂರ್ಸು, ಉದಾಹರಣೆಗೆ ಏನೂ ಇಲ್ಲ, ಸಿಂಪಲ್ ವಾಟರ್ ಮ್ಯಾನೇಜ್ಮೆಂಟ್ನ ಇವ್ರು ಯಾವ ರೀತಿ ಮ್ಯಾನೇಜ್ ಮಾಡಿದ್ರು, ಅಲ್ಲಿ ನೀವು ಹೇಳಿದ್ರಲ್ಲ ಸಂಸದರ ವಿರುದ್ಧ ಆ್ಯಂಟಿ ಇನ್ಕಮೆನ್ಸಿ ಇರ್ಬೋದು, ಮೋದಿ ಇದ್ದಾರೆ ಅಂತ. ಆಯಾ ಕ್ಷೇತ್ರದಲ್ಲಿ ನಾವು ನಮ್ಮ ಸಂಸದರನ್ನು ಸೋಲಿಸ್ತೀವಿ, ಬಟ್ ಮೇಲ್ಗಡೆ ಮೋದಿ ಬರಲಿ ಅನ್ನುವಂಥ ಮನೋಭಾವ ನಿಮ್ಮ ಬೆಂಬಲಿಗರ ಬೇಸ್ನಲ್ಲಿ ಬೆಳೆದು ಬಿಟ್ರೆ ದಟ್ ವಿಲ್ ಗೋ -7-8 ಸರ್. ನಿಮಗೆ 2004 ನೋಡಿ, ಒಂದು ಕ್ಷೇತ್ರದ ಬಗ್ಗೆ ಹೆಸರು ಹೇಳದೆ ಮತ್ತು ಕ್ಷೇತ್ರವನ್ನು ಹೇಳದೆ ಹೇಳ್ತಾ ಇದ್ದೀನಿ. ಗೊತ್ತಾಗುತ್ತೆ ಜನರಿಗೆ. ಇಲ್ಲ, ನಾವು ಆ ಕ್ಷೇತ್ರದಲ್ಲಿ ಇಂಥ ಕ್ಯಾಂಡಿಡೇಟ್ ಆದರೆ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿ ಒಂದಷ್ಟು ಜನ ಅಲ್ಲಿನ ಕ್ಷೇತ್ರದಲ್ಲಿ ಆಯ್ತು, ಗಲಾಟೆ ಆಯಿತು ಒಂದು 2 ವಾರದಿಂದ. ಇವಾಗ ಏನು ಹೇಳ್ತಿದ್ದಾರೆ, ಕ್ಯಾಂಡಿಡೇಟ್ ಅನೌನ್ಸ್ ಆಗಿದ್ಮೇಲೆ ಹೇಳ್ತಿದ್ದಾರೆ, ನಾವಿಲ್ಲ ಮೋದಿಯವ್ರು ನೋಡಿಕೊಂಡು ಇರ್ರೆಸ್ಪೆಕ್ಟಿವ್ಲಿ ಆ ಕ್ಯಾಂಡಿಡೇಟ್ ನಮಗೆ ಇಷ್ಟನೋ ಇಲ್ವೋ ಆದರೆ ಓಟ್ ಹಾಕ್ತೀವಿ ಅಂತ ಹೇಳಿ. ಆಯ್ತಾ? ಏನಂತಂದ್ರೆ ಆ ಮಟ್ಟಕ್ಕೆ ಕಾರ್ಯಕರ್ತರೇ ಅಲ್ಲ, ಜನ ಅಭಿಪ್ರಾಯ ಇದೆ. ನೋಡಿ, ಯಾರೂ ಸಹ ಈ ಸತಿ ಅಲ್ಲ, ನಾನು ಹಾಗಿದ್ರೆ ನೀವು RSS ಬೇಸ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ ಬದಲಾವಣೆ ಮಾಡುವ ಸಾಹಸ ಮಾಡಿದ್ರಿ. ಮೈಸೂರು, ಉಡುಪಿ, ಮಂಗಳೂರು, ಕಾರವಾರ. ನೀವು ಹಾಗಿದ್ದಲ್ಲಿ ಭಗವಂತ ಖೂಬಾ ವಿರುದ್ಧ ಆಂಟಿ ಇನ್ಕಂಬನ್ಸಿ ಇಲ್ವಾ? ಚೇಂಜ್ ಮಾಡೋಕ್ಕಾಗಿಲ್ಲ ನಿಮಗೆ? ನೋಡಿ, ರಮೇಶ್ ಜಿಗಜಿಣಗಿ ವಿರುದ್ಧ ಆಂಟಿ ಇನ್ಕಂಬನ್ಸಿ ಇರಲಿಲ್ವಾ? ನಿಮ್ಗೆ ಚೇಂಜ್ ಮಾಡೋಕ್ಕಾಗಿಲ್ಲ. ನಾನು ಅನೇಕ ಈಗ ಸಂಸದರ ಹೆಸರು ಹೇಳಬಲ್ಲೆ, ನಾನು ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ವೈಯಕ್ತಿಕವಾಗಿ ಯಾಕೆ ಆಂಟಿ ಇನ್ಕಮ್. ಆದರೆ ಜಾತೀಯ ಕ್ಷೇತ್ರಗಳಲ್ಲಿ ನಿಮಗೆ ಬದಲಾವಣೆ ಕರ್ನಾಟಕದ ಇತಿಹಾಸ ಏನು ಅಂತಂದ್ರೆ, ನಾವು ಒಂದು ಎಕ್ಸ್ಫ್ಯಾಕ್ಟರ್ ಅಂತಿದ್ರೆ ಅದು ಜಾತಿ ಪೊಲಿಟಿಕ್ಸ್. ಹುಟ್ಟಾಕ್ದವರು ಯಾರೋ ಒಬ್ಬರು ಮಹಾಶಯರು ಹುಟ್ಟಾಕಿ ಹೋಗಿದ್ದಾರೆ, ಅದನ್ನು ಈಗ ನಡ್ಕೊಂಡು ಬರ್ತಾ ಇದೆ. ಆ ಜಾತಿ ಪೊಲಿಟಿಕ್ಸ್ ಇದೆ, ಇಟ್ಸ್ ಅ ಫ್ಯಾಕ್ಟರ್. ವಿ ಆರ್ ನಾಟ್ ಗೋಯಿಂಗ್ ಟು ಡಿನೈ ಇಟ್, ಆ್ಯಂಡ್ ಇಟ್ ಈಸ್ ಎ ಗ್ರೌಂಡ್ ರಿಯಾಲಿಟಿನಲ್ಲಿ ಇರ್ತಕ್ಕಂತಹ ವಿಚಾರ ಅದು. ನಾವು ಅದನ್ನು ಸಹ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಪದ ಉಪಯೋಗಿಸ್ಬಿಟ್ಟು ಹೇಳ್ತೇವೆ, ಆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ದೇವೆ. ಸೋಷಿಯಲ್ ಇಂಜಿನಿಯರಿಂಗ್ನಲ್ಲೂ ಸಹ ನಾವು ಸಕ್ಸಸ್ ಕಂಡಿದ್ದೇವೆ. ನನ್ನೊಂದು ಸಣ್ಣ ಪ್ರಶ್ನೆ ಇದೆ. ಮೋದಿ ಫ್ಯಾಕ್ಟರ್ ಇಷ್ಟೇ ಇದ್ದರೆ ಜಗದೀಶ್ ಶೆಟ್ಟರ್ ವಿರುದ್ಧ 1 ವರ್ಷ ಏನೆಲ್ಲ ಮಾತಾಡಿದ್ರಲ್ರಿ, ವಾಪಸ್ ಯಾಕೆ ತೆಗೆದುಕೊಂಡು ಬರೋ ಅನಿವಾರ್ಯತೆ ಆಯಿತು? ನಮ್ಮ ಸಿದ್ಧಾಂತ ನಂಬಿ ಬಂದರು, ಅದರಿಂದ ತೆಗೆದುಕೊಂಡಿದ್ದಾರೆ. ನೋಡಿ, ಒಂದು ಅವರೇ ಪಕ್ಷದವರನ್ನು ಕೇಳಿದ್ರು, ಯಾವ ಪಕ್ಷಾಂತರದ ಬಗ್ಗೆ ಯಾವ ಪಕ್ಷದವ್ರನ್ನ ಕೇಳಿದ್ರು ಇದೆ. ಈ ಸಿದ್ಧಾಂತ 9 ತಿಂಗಳಿಂದ ಹೆಂಡತಿ ಜೊತೆ ಮುನ್ಸ್ಕೊಂಡು ಯಾರೋ ಒಬ್ರು ಆಚೆ ಹೋಗಿದ್ರೆ ಹೆಂಡತಿನ ಬಿಟ್ಬಿಟ್ರು ಅಂತಲ್ಲ, ಆಯ್ತಾ? ಸೊ ಅದರರ್ಥ ವಿಚಾರ ಅದಕ್ಕೂ ಜೋಡಿಸ್ಬೇಡಿ. ನನಗೆ ಇನ್ನೇನೇನೋ ಹೋಲಿಕೆಗಳು ಬರ್ತವೆ. ನಿಖೇತ್ ರಾಜ್ ಅವ್ರದ್ದು ನಾನು ರಿಯಾಕ್ಷನ್ ತಗೊಳ್ಬೇಕು. ಕರ್ನಾಟಕದ ಸಂಖ್ಯೆಗೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.